ಅದಕ್ಕೆ ನಾನು ಹಿಂದಿನ ದಿನವೇ ಏನೇನು ಬೇಕು ನಾಳೆ ಟಿಫನಿಗೆ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಬಿಡ್ತೀನಿ. ಸ್ನ್ಯಾಕ್ಸಿಗೆ ಪಪಾಯ ಕಟ್ ಮಾಡಿ ಇಟ್ಕೋತಾ ಇದ್ದೆ. ಮತ್ತು ಈ ದೋಸೆ ಮೇಲ್ಗಡೆ ಕ್ಯಾರೆಟ್ ಎಲ್ಲ ಹಾಕ್ಕೊಡ್ತಾ ಇದ್ದೆ. ಆವಾಗ ಮಗಳಿಗೆ ಈ ಥರ ಮಾಡಿದರೆ ಇಷ್ಟ ಆಗೋದಿಲ್ಲ, ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಕೊಟ್ರೆ. ಅವನಂಗೆ ಮಾರ್ನಿಂಗ್ ನಾವು ಎಷ್ಟು ಬೇಗ ಇದ್ರೂ ಕೂಡ ಅವ್ರನ್ನ ಮಕ್ಕಳನ್ನ ಕಳಿಸೋ ಟೈಮಲ್ಲಿ ತುಂಬ ಗಡಿಬಿಡಿ ಮಾಡ್ಕೋತೀವಿ. ಏನಕ್ಕಂತಂದರೆ ಸ್ವಲ್ಪ ಆಯಿಲ್ ಹಾಕಿ ಎರಡಕ್ಕೂ ಫಸ್ಟು ಮಟನ್ ಹಾಕಿದೆ. ಅದು ತುಂಬ ಚೆನ್ನಾಗಿ ನೀರೆಲ್ಲ ಮೋಸ್ಟ್ ಎಲ್ಲ ತಿಳ್ಕೊಂಡಿಲ್ಲ. ಈ ಥರದ್ದು ಸಣ್ಣ ಪುಟ್ಟ ಅಡುಗೆಗಳನ್ನೆಲ್ಲ ಮಾಡ್ಕೋತೀನಿ. ಮತ್ತು ಮುದ್ದೆ ಮಾಡೋದು ಕೂಡ ಕಲ್ತಿದ್ದು ಮದುವೆ ಆದಮೇಲೆ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಹೆಣ್ಮಕ್ಳಿಗೆ ಎಲ್ಲ ದಿನವೂ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದೊಂದು ದಿನ ತುಂಬಾ ಫ್ರೆಶ್ಶಾಗಿ ಎದ್ದುಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ ಅನ್ಕೋತೀವಿ. ಬಟ್ ಒಂದೊಂದು ದಿನ ಎದ್ದೇಳೋದಕ್ಕೆ ಆಗ್ತಾ ಇರೋದಿಲ್ಲ. ಬೆಳಗ್ಗೆ ಯಾಕಾದರೂ ಆಯಿತು ಅಂತ ಅನ್ನಿಸ್ಬಿಡುತ್ತೆ. ಇವತ್ತಿನ ದಿನ ನನಗೂ ಕೂಡ ಹಂಗೆ ಆಯಿತು. ಸೊ ತುಂಬ ಲೇಸಿ ಅನ್ನಿಸ್ತಾ ಇತ್ತು ಇವತ್ತಿನ ದಿನ. ಏನು ಅಡುಗೆ ಮಾಡೋದು, ಏನು ತಿಂಡಿ ಮಾಡೋದು, ಅದರಲ್ಲೇ ಯೋಚನೆಗಳು ಕಳೆದೋಗ್ಬಿಡುತ್ತೆ ನಮಗೆ. ಮತ್ತು ನಾನು ಸ್ವಲ್ಪ ಹೊತ್ತು ಹಾಗೆ ಒಂದು ಗ್ಲಾಸ್ ಬಿಸಿನೀರನ್ನ ಮಾಡಿಕೊಂಡು ಕುಡಿದು ರಿಲ್ಯಾಕ್ಸಾಗಿ ಯೋಚನೆ ಮಾಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಅಡುಗೆ ಮಾಡೋಕ್ಕೆ ಆಗಲ್ಲ. ಏನಕ್ಕಂತಂದರೆ ಮಕ್ಕಳಿಗೆ ಬೇಗನೆ ಟಿಫನ್ ಕೊಡಬೇಕು, ಅವ್ರಿಗೆ ಬೇಗನೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು. ಹಾಗಾಗಿ ಯೋಚನೆ ಮಾಡೋಕ್ಕೂ ಕೂಡ ಟೈಮ್ ಇರೋಲ್ಲ. ಏನಾದರೂ ಒಂದು ಮಾಡಲೇಬೇಕು ಕ್ವಿಕ್ಕಾಗಿ. ಅದಕ್ಕೆ ನಾನು ಹಿಂದಿನ ದಿನವೇ ಏನೇನು ಬೇಕು ನಾಳೆ ಟಿಫನಿಗೆ ಅದನ್ನು ಪ್ರಿಪೇರ್ ಮಾಡಿ ಇಟ್ಕೊಬಿಡ್ತೀನಿ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು, ಇಲ್ಲಾಂದರೆ ಚಪಾತಿ ಆದರೆ ಚಪಾತಿ ಹಿಟ್ಟೆಲ್ಲ ಕಲಸಿ ಅದನ್ನು ಇಟ್ಕೊಳ್ಳೋ ಅಂಥದ್ದು. ಮತ್ತು ಜಾಸ್ತಿ ನಾನು ದೋಸೆ, ಇಡ್ಲಿ, ಚಪಾತಿ ಈ ಥರದ್ದನ್ನು ಮಾಡ್ಕೋತೀನಿ. ಏನಕ್ಕಂದರೆ ನಾಳೆಗೆದ್ದು ಏನೂ ಇರೋಲ್ಲ, ಜಸ್ಟು ಪಲ್ಯ ಅಥವಾ ಗ್ರೇವಿ ಇಲ್ಲ ಚಟ್ನಿ ಈ ಥರದ್ದನ್ನು ಮಾಡಿ ಸ್ಕೂಲಿಗೆ ಕಳಿಸ್ಬಹುದು. ಇವತ್ತಿನ ದಿನ ಫ್ರಿಡ್ಜಲ್ಲಿ ಸ್ವಲ್ಪ ದೋಸೆ ಹಿಟ್ಟಿತ್ತು. ಸೊ ಹಾಗಾಗಿ ಅದನ್ನೇ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ಅವರಿಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸಿಗೆ ಪಪಾಯ ಕಟ್ ಮಾಡಿಟ್ಕೋತಾ ಇದ್ದೆ. ಮಾರ್ನಿಂಗ್ ಎದ್ದಿದ ತಕ್ಷಣ ನನಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಮೇಲೆ ನೆಕ್ಸ್ಟಿಗೆ ಅಡುಗೆ ಮಾಡಬೇಕಾದ್ರೆ ತುಂಬಾ ಹೊಟ್ಟೆ ಹಸಿವಾಗುತ್ತೆ, ತಿಂಡಿ ಎಲ್ಲ ರೆಡಿ ಮಾಡಬೇಕಾದ್ರೆ. ಸೊ ಹಾಗಾಗಿ ನಾನು ಮಕ್ಕಳಿಗೆ ಏನು ಸ್ನ್ಯಾಕ್ಸ್ ಕಟ್ ಮಾಡಿರ್ತೀನಿ ಅದ್ರ ಜೊತೆಗೆ ನನಗೂ ಒಂದು ಬೀಟ್ರೋಟ್ ಕಟ್ ಮಾಡಿ ಇಟ್ಕೋತೀನಿ. ಬೀಟ್ರೋಟ್ ಇಲ್ಲ ಕ್ಯಾರೆಟ್ ಈ ಥರದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಹಂಗೆ ಅಡುಗೆ ತಿಂಡಿ ಮಾಡ್ತಾ ಅದನ್ನೊಂದನ್ನು ಪೂರ್ತಿಯಾಗಿ ತಿಂದು ಮುಗಿಸ್ಬೋದು. ಇಲ್ಲ ಅಂತಂದರೆ ಅದು ಇದ್ದಿದ್ದ ಜಾಗದಲ್ಲೇ ಇದ್ಬಿಡುತ್ತೆ. ಇವಾಗ ತಿನ್ನೋಣ, ನಾಳೆ ತಿನ್ನೋಣ, ಆಮೇಲೆ ತಿನ್ನೋಣ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ರೆ ಅದಲ್ಲೇ ಕೂತಿರುತ್ತೆ ಫ್ರಿಡ್ಜಲ್ಲಿ. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಎಲ್ಲನೂ ಏನೇನು ತಿನ್ನಬೇಕು ಅದನ್ನು ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಇದನ್ನು ಮಕ್ಳಿಗೂ ಕಟ್ ಮಾಡಿಟ್ಟೆ ಮತ್ತು ನನಗೂ ಸಂಜೆ ತನಕ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಟ್ಕೊಂಡೆ. ಸೊ ನೆಕ್ಸ್ಟಿಗೆ ನನಗೆ ತುಂಬಾ ಬ್ಲಡ್ ಇಂಪ್ರೂವ್ಮೆಂಟ್ ಕಡಿಮೆ ಇರೋದ್ರಿಂದ ನನಗೆ ಮಾರ್ನಿಂಗು ಏನದು ಬೀಟ್ರೂಟ್ ಜ್ಯೂಸ್ ಎಲ್ಲ ಕುಡೀರಿ, ಏನಿಲ್ಲ ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ರು. ನನಗೆ ಅದನ್ನು ಜ್ಯೂಸ್ ಎಲ್ಲ ಮಾಡಿ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಏನಕ್ಕಂದರೆ ಅದನ್ನು ಸೋರಿಸ್ಬೇಕಾದ್ರೆ ತುಂಬಾ ಗಷ್ಟದ ರೀತಿ ಒಂಥರ ಗಟ್ಟಿಯಾಗಿ ಬರುತ್ತೆ. ಅದನ್ನು ಸೋರಿಸಿದ್ರೆ ಅಲ್ಲೇ ಹೋಗ್ಬಿಡುತ್ತೆ. ಮತ್ತು ಅದು ಜ್ಯೂಸ್ ಕುಡಿಯೋದಕ್ಕೇನೋ ಇಷ್ಟ ಆಗಲ್ಲ ಅಷ್ಟು. ಇದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಂಡು ಇಟ್ಕೊಂಡು ಇದನ್ನು ಹಾಗೆ ತಿಂದರೆ ಕ್ಯಾರೆಟ್ ಥರ ಇದು ಟೇಸ್ಟಾಗಿರುತ್ತೆ, ಸ್ವೀಟಾಗೂ ಇರುತ್ತೆ. ಬಟ್ ಇದನ್ನು ತುಂಬ ದಪ್ಪದನ್ನು ತಿನ್ನೋದಕ್ಕೆ ಹೋಗಬಾರ್ದು. ಸಣ್ಣ ಮೀಡಿಯಮ್ ಸೈಜಲ್ಲಿ ಇರೋವಂಥದ್ದನ್ನು ತಂದು ನೀಟಾಗಿ ಒರೆದು ಅದನ್ನು ಸಿಪ್ಪೆ ಎಲ್ಲ ಒರೆದು ಕಟ್ ಮಾಡಿ ಇಟ್ಕೊಂಡು ತಿಂದರೆ ತುಂಬಾ ಟೇಸ್ಟ್ ಇರುತ್ತೆ ಇದು. ಬಟ್ ದಪ್ಪದೆಲ್ಲ ತಿನ್ನೋದಕ್ಕೆ ಒಂಥರ ಒಗ್ರು ಅನ್ನಿಸ್ತಾ ಇರುತ್ತೆ, ಒಗ್ರಾಗಿರುತ್ತೆ. ಅದನ್ನು ತಿನ್ನೋದಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಸಣ್ಣ ಸೈಜಲ್ಲಿರುವಂಥದ್ದೆಲ್ಲ ಎಳೆದನ್ನು ತೊಗೊಬಂದು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹಾಗೆ ತಿಂತೀನಿ. ಈ ಥರ ಬೇಕಾದದ್ದನ್ನು ಏನೇನು ತಿನ್ನಬೇಕು ಅನ್ಕೋತೀವಿ ಅದನ್ನು ತಕ್ಷಣ ನೆನಪಿದ್ದಾಗ ಕಟ್ ಮಾಡಿ ಇಟ್ಕೊಂಡೋದ್ರಿಂದ ನಮಗೇ ತುಂಬಾ ಬೆನಿಫಿಟ್ ಇರುತ್ತೆ. ಏನಕ್ಕಂತಂದರೆ ಇದನ್ನು ತಿಂತ ನಮಗೆ ಹೊಟ್ಟೆ ಹಸಿವಾಗಲ್ಲ. ಮತ್ತು ಜಾಸ್ತಿ ಊಟ ಮಾಡಬೇಕಾದ್ರೆ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ. ರೈಸ್ ಐಟಮ್ ಆಗಲಿ, ದೋಸೆ ಆಗಲಿ, ಚಪಾತಿ ಆಗಲಿ, ಇಡ್ಲಿ ಆಗಲಿ ಏನಾದರೂ ಪರವಾಗಿಲ್ಲ, ಅದನ್ನು ನಾವು ಹೊಟ್ಟೆ ಹಸಿವಿರುತ್ತೆ ಸೊ ಜಾಸ್ತಿ ತಿನ್ಬಿಡೋಣ ಅಂತ ಒಂದೇ ಟೈಮ್ ಜಾಸ್ತಿ ತಿನ್ನೋದಾಗಲಿ ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಈ ಥರದನ್ನೆಲ್ಲ ಸೈಡ್ಸು ತಿಂದಿದ್ದಾಗ ನಾವು ಊಟನ ಸ್ವಲ್ಪ ಕಡಿಮೆ ತಿಂತೀವಿ. ಸೊ ಹಾಗಾಗಿ ಇದು ಹೆಲ್ದಿಯಾಗಿರುತ್ತೆ, ನಮಗೇನೆ ಬೆನಿಫಿಟ್ ಅಂತ ಹೇಳ್ಬಹುದು. ದೋಸೆಗೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಮಗನಿಗೆ ಟೊಮೊಟೊ ಗೊಜ್ಜು ಅಂದರೆ ತುಂಬ ಫೇವ್ರೇಟ್ ಅವನಿಗೆ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಬಾಕ್ಸಿಗೆ ಇಬ್ರಿಗೂ ಟೊಮೊಟೊ ಗೊಜ್ಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಟ್ಟೆ. ಮನೆಯಲ್ಲಿ ಮಾತ್ರ ಅವರಿಗೆ ಈ ಥರ ದೊಡ್ಡ ದೋಸೆ ಹಾಕ್ಕೊಡ್ತೀನಿ. ಇನ್ನು ಬಾಕ್ಸಿಗೆಲ್ಲ ಪುಟಾಣಿ ಚಿಕ್ಕ ದೋಸೆನ ಹಾಕ್ಕೊಡ್ತೀನಿ.
ಏನಕ್ಕಂತಂದರೆ ಸ್ಕೂಲಲ್ಲಿ ಬಾಕ್ಸ್ ತೆಗೆದು ಅವರು ಓಪನ್ ಮಾಡಿಕೊಂಡು ಅದನ್ನೆಲ್ಲ ಪೀಸ್ ಮಾಡ್ಕೊಂಡು ತಿನ್ನೋದಕ್ಕೆ ಬರೋದಿಲ್ಲ ಅವರಿಗೆ. ಸೊ ಹಾಗಾಗಿ ಚಿಕ್ಕದಾಗಿ ಒಂದೊಂದನ್ನು ಹಾಕ್ಕೊಟ್ಬಿಟ್ರೆ ಅವರು ಒಂದೊಂದೇ ಎತ್ಕೊಂಡು ತಿನ್ನೋದಕ್ಕೆ ಅವರಿಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಬಾಕ್ಸ್ಗೆ ಯಾವಾಗಲೂ ಇದೇ ಥರ ದೋಸೆನ ಹಾಕ್ಕೊಡ್ತೀನಿ. ಮತ್ತು ಈ ದೋಸೆ ಮೇಲ್ಗಡೆ ಕ್ಯಾರೆಟ್ ಎಲ್ಲ ಹಾಕ್ಕೊಡ್ತಾ ಇದ್ದೆ ಆವಾಗ. ಮಗಳಿಗೆ ಈ ಥರ ಮಾಡಿದರೆ ಇಷ್ಟ ಆಗೋದಿಲ್ಲ, ಕ್ಯಾರೆಟ್ ಎಲ್ಲ ಹಾಕ್ಬಿಟ್ಕೊಟ್ರೆ ಅವನಂಗೆ ಆ ಥರ ಎಲ್ಲ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಮತ್ತು ಮಗ ಸ್ಕೂಲಲ್ಲಿ ಬೈಯೋಕ್ಕೆ ಹೆಂಗೋ ತಿಂದ್ಕೊಂಡು ಬರ್ತಾನೆ, ಟೀಚರ್ಸ್ ಬೈತಾರೆ ಏನಾದರೂ ಅಂತಾರೆ ಅಂತ ಹೇಳಿಬಿಟ್ಟು. ಬಟ್ ಈ ಥರ ಪ್ಲೈನ್ ಪಡ್ತಾರೆ, ಹಾಗಾಗಿ ನಾನು ಜಾಸ್ತಿ ಪ್ಲೈನೇ ಹಾಕ್ಕೊಡ್ತೀನಿ. ಇದಕ್ಕೆ ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗೂ ಬರುತ್ತೆ, ಟೇಸ್ಟಾಗೂ ಇರುತ್ತೆ. ಬಟ್ ಮಕ್ಕಳಿಗೆ ಇವಾಗ ಟೇಸ್ಟ್ಗಿಂತ ಅವರಿಗೆ ಆಲ್ಮೋಸ್ಟ್ ಯಾವ ತರಕಾರಿ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಅವ್ರಿಗೆ ಫೋರ್ಸ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಅವ್ರು ಇಷ್ಟ ಬಂದು ಏನು ತಿಂತಾರೆ ಅದನ್ನೇ ಕೊಡ್ತೀನಿ ನಾನು. ಮಾರ್ನಿಂಗ್ ನಾವು ಎಷ್ಟು ಬೇಗ ಇದ್ರೂ ಕೂಡ ಅವ್ರನ್ನ ಮಕ್ಕಳನ್ನ ಕಳಿಸೋ ಟೈಮಲ್ಲಿ ತುಂಬ ಗಡಿಬಿಡಿ ಮಾಡ್ಕೋತೀವಿ. ಏನಕ್ಕಂತಂದರೆ ಆಲ್ಮೋಸ್ಟ್ ಎಲ್ಲ ಇದ್ದಿದ್ದೇನೆ ಕಾರಣಗಳು. ಇಲ್ಲ ಅಡುಗೆ ಬೇಗ ಆಗಿರಲ್ಲ, ತಿಂಡಿ ಬೇಗ ಆಗಿರಲ್ಲ, ಇನ್ನು ಮಕ್ಕಳು ಬೇಗ ರೆಡಿ ಆಗಿರಲ್ಲ, ಇಲ್ಲ ತಿಂದಿರಲ್ಲ ಅವರು ಸರಿಯಾಗಿ, ಈ ಥರದ ಕಾರಣಗಳು ತುಂಬಾ ಇರುತ್ತೆ. ಇನ್ನು ಸ್ನಾನ ತಿಂಡಿ ಎಲ್ಲ ನಮ್ಮ ಅತ್ತೆನೇ ಮಾಡಿಸ್ತಾರೆ. ಏನಕ್ಕಂತಂದರೆ ಅವ್ರು ಜಾಸ್ತಿ ಅವ್ವನ ಹತ್ರ ಮಾಡಿಸ್ಕೋತೀನಿ, ಅವ್ವನೇ ಸ್ನಾನ ಮಾಡಿಸ್ಲಿ ಅಂತ ಹೇಳ್ತಾರೆ, ಮತ್ತು ಅವನೇ ತಿನ್ನಿಸ್ಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಮ್ಮ ಅತ್ತೆನೇ ಜಾಸ್ತಿ ಅವರಿಗೆ ಟಿಫನ್ ಎಲ್ಲ ತಿನ್ನಿಸೋದು, ಆಲ್ಮೋಸ್ಟು ಸ್ನಾನ ಎಲ್ಲ ಮಾಡಿಸೋದು ಅವರೇನೆ ಮಾಡಿಕೊಟ್ಬಿಡ್ತಾರೆ. ಇನ್ನು ನನಗೇನಿದ್ರೂ ತಿಂಡಿ ಇದು ಮಾಡಿಕೊಂಡು ಅವ್ರಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಿಕೊಂಡು, ಇನ್ನು ಅವ್ರಿಗೆ ಯೂನಿಫಾರ್ಮ್ ಮತ್ತು ಅವ್ರು ಕೇಳಿದ ಟವಲ್ ಈ ಥರದ್ದೆಲ್ಲ ಕೊಡುವಂಥದ್ದು ಗಡಿಬಿಡಿ ಇರುತ್ತೆ ನನಗೆ ಆ ಟೈಮಲ್ಲಿ. ಮಕ್ಕಳನ್ನ ಬಿಟ್ಟು ಬಂದಮೇಲೆ 10 ನಿಮಿಷ ಅರ್ಧ ಗಂಟೆ ಹಂಗೆ ಕೂತ್ಬಿಡ್ತೀವಿ ಸುಮ್ಮನೆ. ಸ್ವಲ್ಪ ಹೊತ್ತು ಫೋನೋ ಇಲ್ಲ ಟಿ ವಿನೋ ನೋಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮಧ್ಯಾಹ್ನಕ್ಕೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ. ನಮ್ಮನೇಲಿ ಇವತ್ತು ತಲಕಾಲು ಮತ್ತು ಮಟನ್ನ ತೊಗೊಂಡು ಬಂದಿದ್ದರು. ನಾನು ತಲಕಾಲು ತಿನ್ನೋದಿಲ್ಲ, ಸೊ ನಮ್ಮನೇಲಿ ತಲಕಾಲು ನನಗಿಷ್ಟ ಇಲ್ಲ, ನಮ್ಮನೆಯಲ್ಲೆಲ್ಲ ತಿಂತಾರೆ. ಸೊ ಹಸ್ಬೆಂಡ್ಗೆ ತುಂಬಾ ಫೇವ್ರೆಟ್ ತಲಕಾಲು. ಮತ್ತು ನನಗೆ ಅದು ಸ್ಮೆಲ್ ಕೂಡ ಕಂಡ್ರೆ ಆಗೋದಿಲ್ಲ. ಏನಕ್ಕಂತಂದರೆ ಚಿಕ್ಕ ವಯಸ್ಸಿಂದನೂ ನನಗೆ ತಲಕಾಲು ತಿಂದ ಅಭ್ಯಾಸ ಇಲ್ಲ. ಅದು ಸ್ಮೆಲ್ ಅದಕ್ಕೆ ಕಟ್ ಮಾಡಬೇಕಾದ್ರೂ ಅಲ್ಲಿ ನಾನು ಅಲ್ಲಿ ನಿಲ್ಲೋಕ್ಕೂ ಕೂಡ ಇಷ್ಟಪಡ್ತಿರ್ಲಿಲ್ಲ. ಸೊ ಈಗಲೂ ಕೂಡ ಅದನ್ನು ತಿಂದು ಅಭ್ಯಾಸ ಇಲ್ಲ. ಹಾಗಾಗಿ ಅದನ್ನು ಬೇರೆ ಮತ್ತು ಮಟನನ್ನು ಬೇರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಟನ್ದು ಬೇರೆ ಸಾಂಬಾರು ಮತ್ತು ತಲಕಾಲ್ದು ಬೇರೆ ಸಾಂಬಾರು ಮಾಡಿಕೊಂಡೆ. ಮಟನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಎರಡೆರಡು ಥರ ಮಾಡ್ಕೊಂಡೋದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಇದಕ್ಕಾದರೆ ಒಂದೇ ಮಸಾಲೆನ ರುಬ್ಬಿಟ್ಟು ಎರಡಕ್ಕೂ ಹಾಕಿ ಎರಡನ್ನೂ ಬೇರೆ ಸಪ್ರೇಟಾಗಿ ಕೂಗಿಸ್ಕೋಬೋದಲ್ಲ ಅಂತ ಹೇಳಿ ನಾನು ಆ ಥರ ಮಾಡಿಕೊಂಡೆ. ಮೊದಲಿಗೆ ನಾನು ಮಟನೆಲ್ಲ ಅತ್ತೆನೇ ತೊಳ್ಕೊಟ್ರು ನೀಟಾಗಿ. ಹಾಗಾಗಿ ಅದನ್ನು ತಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಎರಡಕ್ಕೂ ಫಸ್ಟು ಮಟನ್ ಹಾಕಿದೆ. ಅದು ತುಂಬ ಚೆನ್ನಾಗಿ ನೀರೆಲ್ಲ ಸುಂಡೋಗಬೇಕು, ಪೂರ್ತಿ ನೀರೆಲ್ಲ ಸೀಬೇಕು, ಆ ಥರ ಚೆನ್ನಾಗಿ ಹುರ್ಕೋತೀನಿ ಎಣ್ಣೆಯಲ್ಲಿ. ಆಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಕಾಯಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು ಅದನ್ನು ಒಟ್ಟಿಗೆ ನಮ್ಮ ಕಡೆ ಹಿಂಗೆ ಮಾಡೋದು, ಬಟ್ ಇಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ರುಬ್ತಾರೆ. ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ. ಮಟನ್ ಕೂಗಿಸ್ಬೇಕಾದ್ರೆ ಅರಿಶಿನ, ಈರುಳ್ಳಿ, ಶುಂಠಿ ಇದು ಮೂರನ್ನೂ ಹಾಕಿ ಮಸಾಲೆನ ಕೂಗಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಹಂಗೆ ಮಾಡೋದು. ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇದು ಮೂರನ್ನೂ ಹಾಕಿ ರುಬ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಹಾಕಿ ಒಂದು 3-4 ವಿಷಲ್ ಕೂಗಿಸಿದ್ರೆ ಆಮೇಲೆ ಖಾರ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ, ಮಸಾಲೆ ಹಾಕೊಳ್ಳೋದಕ್ಕೆ. ಇದನ್ನು ಇವಾಗ ಈ ಥರ ಪೇಸ್ಟ್ ಮಾಡಿಕೊಂಡು ಎರಡಕ್ಕೂ ಸ್ವಲ್ಪ ಹಾಕಿ ಅದನ್ನು ಕೂಗಿಸ್ಕೋಬೇಕು. ನಾನು ಇದಕ್ಕೆ ಎರಡಕ್ಕೂ ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಈ ಥರ ಎಲ್ಲ ಅರಿಶಿನ ಈರುಳ್ಳಿ ಅಂತ ಹೇಳ್ತಿದ್ರು. ಇದನ್ನು ಹಾಕ್ಬಿಟ್ಟು ಚಿಕನ್ನೆಲ್ಲ ಉರಿತಾ ಇದ್ದರೆ ಪಟ್ ಅಂತ ಕಂಡುಹಿಡಿದ್ಬಿಡ್ತಿದ್ವಿ ನಮ್ಮನೆ ಇವತ್ತು ನಾನ್ ವೆಜ್ ಮಾಡ್ತಿದ್ದಾರೆ ಅಂತ. ಅಷ್ಟು ಗಮ್ ಅಂತ ಬರೋದು ಸ್ಮೆಲ್ಲು, ಅಷ್ಟು ಚೆನ್ನಾಗಿರ್ತಿತ್ತು ಆವಾಗ. ಬಟ್ ಇವಾಗೆಲ್ಲ ಏನು ಮಾಡಿದ್ರೂ ಆ ಥರ ಸ್ಮೆಲ್ಗಳೇ ಬರೋದಿಲ್ಲ. ಆವಾಗ ಮನೆಯಲ್ಲಿ ಏನಾದರೂ ಚಿಕ್ಕದಾಗಿ ಕೋಳಿ ಸಾಂಬಾರು ಇಲ್ಲ ನಾಟಿ ಕೋಳಿ ಸಾಂಬಾರು ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಇಡೀ ರೋಡೆಲ್ಲ ಗಮ್ ಅಂತ ಅನಿಸೋದು ಆವಾಗ. ಬಟ್ ಇವಾಗ ಆ ಥರ ಏನು ಅನಿಸೋದೇ ಇಲ್ಲ, ಏನು ಮಾಡ್ಕೊಂಡು ತಿಂದ್ರೂ ಆ ಥರ ಸ್ಮೆಲ್ ಬರೋದಿಲ್ಲ ಇವಾಗ. ನೆಕ್ಸ್ಟಿಗೆ ನಾನು
ಸ್ವಲ್ಪ ಕಾಯಿ ಕಡಲೆ ಮತ್ತು ಚಕ್ಕೆ ಲವಂಗದ ಪೌಡ್ರು ಅಷ್ಟನ್ನು ಹಾಕ್ಕೊಂಡು ಮತ್ತು ಏನದು ಖಾರ ಪುಡಿ ಅದನ್ನು ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಂಡೆ. ಇದನ್ನು ಒಟ್ಟಿಗೆ ರುಬ್ಕೊಂಡು ಡೈರೆಕ್ಟಾಗಿ ಕೂಗಿಸ್ಕೊಂಡಿರೋ ಮಟನ್ ಒಳಗಡೆ ಹಾಕ್ಬಿಟ್ಟು ಇನ್ನೊಂದು ಕುದಿ ಬರೋ ತನಕ ಕುದಿಸಿದ್ರೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ. ಅವಾಗೆಲ್ಲ ಸಾಂಬಾರೆಲ್ಲ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಅಷ್ಟಾಗಿ. ಏನಾದರೂ ಸಾಂಬಾರು ಮಾಡಬೇಕು ಅಂದ್ರೇ ಭಯ ಬರ್ತಿತ್ತು. ಭಯ ಆಗೋದು ಏನಾದರೂ ಸಾಂಬಾರು ಮಾಡು ಅಡುಗೆ ಮಾಡು ಅಂತ ಅಂದರೆ. ಈಗಲೂ ಅಷ್ಟೆಲ್ಲ ಏನು ಚೆನ್ನಾಗಿ ಬರಲ್ಲ, ಒಂದು ರೇಂಜಿಗೆ ಪರವಾಗಿಲ್ಲ ಮಾಡ್ತೀನಿ. ನನಗೆ ನನ್ನ ಮೇಲೆ ಕಾನ್ಫಿಡೆಂಟ್ ಇದೆ, ಮಾಡ್ಬೋದು ಏನಿಲ್ಲ ಅಡುಗೆನ ಅಂತ. ಒಂದು ಲೆವೆಲ್ಗೆ ತಿಳ್ಕೊಂಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿಲ್ಲ. ಈ ಥರದ್ದು ಸಣ್ಣ ಪುಟ್ಟ ಅಡುಗೆಗಳನ್ನೆಲ್ಲ ಮಾಡ್ಕೋತೀನಿ. ಮತ್ತು ಮುದ್ದೆ ಮಾಡೋದು ಕೂಡ ಕಲಿತಿದ್ದು ಮದುವೆ ಆದಮೇಲೆ. ಮತ್ತು ಮಟನ್ ಸಾಂಬಾರೆಲ್ಲ ರೆಡಿ ಆಯಿತು. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟಿಗೆ ಇದಕ್ಕೆ ಸ್ವಲ್ಪ ಚರ್ಬಿ ಎಲ್ಲ ಇತ್ತು, ಕುದಿ ಬರಬೇಕಾದ್ರೆ ಹಾಕೋಣ ಅಂತ ಸ್ವಲ್ಪ ಎತ್ತಿಟ್ಟಿದ್ದೆ. ಮತ್ತು ಇದು ಬ್ರೈನ್ ಕೂಡ ಹಾಗೆ ಇತ್ತು. ಏನಕ್ಕಂತಂದರೆ ಅದನ್ನು ಮೊಟ್ಟೆಯೆಲ್ಲ ಹಾಕಿ ಬೇರೆ ಸಪ್ರೇಟೆಲ್ಲ ಮಾಡ್ತಾರೆ, ಬಟ್ ಅದನ್ನೆಲ್ಲ ಮಾಡಿಟ್ರೆ ತುಂಬ ಎಲ್ಲ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಸಾಂಬಾರು ಜೊತೆಗೇ ಸಾಂಬಾರು ಕುದಿ ಬರಬೇಕಾದ್ರೇ ಹಾಕಿಬಿಟ್ಟು ಅದನ್ನು ಎಲ್ಲ ಹಾಗೆ ಅಲ್ಲೇ ಸಾಂಬಾರು ಒಳಗಡೆ ಬೇಯ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಸಾಂಬಾರು ಒಳಗಡೆ ಹಾಕಿದೆ. ಇನ್ನು ಲಾಸ್ಟಿಗೆ ಅದಕ್ಕೆ ಕೊನೆಯಲ್ಲಿ ಏನೋ ಕಬ್ಬಣದಲ್ಲಿರುವಂತಹ ಚಾಕುನ ಬಿಸಿ ಮಾಡಿಟ್ಬಿಟ್ಟು ಅದಕ್ಕೆ ಜನ ಅಂತ ಹೇಳ್ಬಿಟ್ಟು ಇದು ಚಾಕುನ ಬಿಸಿ ಮಾಡೋಕ್ಕಿಟ್ಟೆ. ಇನ್ನು ಅಡುಗೆ ಎಲ್ಲ ಮಾಡಿ ಮುಗಿಸೋಷ್ಟ್ರೊಳಗಡೆ ಆಗಲೇ 3 ಆಗಿತ್ತು. ಹೆಂಗೂ ಊಟ ಟೈಮ್ ಆಗಿದೆಯಲ್ಲ ಅಂತ ಹೇಳಿ ಮಧ್ಯಾಹ್ನಕ್ಕೆ ನನಗೆ ಮತ್ತು ಅತ್ತೆಗೆ ಮುದ್ದೆ ಮಾಡ್ಕೊಂಡ್ವಿ. ಮುದ್ದೆ ಎಲ್ಲ ಮಾಡಿಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಊಟ ಮಾಡಿದ್ವಿ. ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು, ತುಂಬಾ ಟೇಸ್ಟಾಗಿ ಬಂದಿತ್ತು. ಇನ್ನು ನನಗೆ ಮಟನ್ ಆಗಲಿ ಚಿಕನ್ ಆಗಲಿ ಇದೆರಡರಲ್ಲೂ ಕೂಡ ಸೆಲೆಕ್ಟೆಡ್ ಪೀಸ್ ಮಾತ್ರ ನಾನು ತಿನ್ನೋದು. ಜಾಸ್ತಿ ಮೂಳೆ ಥರದ್ದೆಲ್ಲ ಇದ್ದರೆ ಇಷ್ಟ ಆಗಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ನನಗೆ ತುಂಬಾ ಚೆನ್ನಾಗಿತ್ತು. ಮುಂದೆ ಬರುವ ದಿನಗಳು ಕೂಡ ನನಗೆ ಹಿಂಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಅಂತ ಹೇಳ್ತಾ ಸಿಗುವ ಮತ್ತೆ.